ನಮ್ಮ ಮೆಟ್ರೋಗೆ ಪ್ರಯಾಣಿಕರೇ ಶಾಕ್ ಕೊಟ್ಟಿದ್ದಾರೆ. ಟಿಕೆಟ್ ದರ ಏರಿಕೆಯಾಗಿದೆ. ಈ ಕುರಿತಂತೆ ನೋಡೋದಾದ್ರೆ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ನಮ್ಮ ಮೆಟ್ರೋಗೆ ಶಾಕ್ ಕೊಟ್ಟಿದ್ದಾರೆ ಪ್ರಯಾಣಿಕರು. ಟಿಕೆಟ್ ದರ ಏರಿಕೆಯಾದ್ರೆ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಮೆಟ್ರೋದಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗ್ತಾ ಇರುವಂತದ್ದು. ಟಿಕೆಟ್ ದರ ಹೆಚ್ಚಳದಿಂದ ಪಾಸ್ ಖರೀದಿಸದೆ ಪ್ರಯಾಣಿಕರು ಪಾಸನ್ನ ಖರೀದಿ ಮಾಡ್ತಾ ಇಲ್ಲ. ಪ್ರತಿನಿತ್ಯ ಪ್ರಯಾಣಿಕರು ಕನಿಷ್ಠ 100 ಪಾಸ್ ಖರೀದಿಯನ್ನ ಮಾಡ್ತಾ ಇದ್ರು. ದರ ಏರಿಕೆಯಿಂದಾಗಿ ಒಂದು ಪಾಸ್ ಖರೀದಿ ಮಾಡುವವರ ಸಂಖ್ಯೆ ಕೂಡ ಕುಸಿತವಾಗಿದೆ. ಪಾಸ್ ಖರೀದಿ ಇಳಿಮುಖದಿಂದ ತಲೆ ಕೆಡಿಸಿಕೊಂಡಿದೆ BMRCL. ಹೇಗಾದ್ರೂ ಎಚ್ಚೆತ್ತುಕೊಳ್ಳುತ್ತಾ ಒಂದು ಪ್ರೈಸ್ ಅನ್ನ ಕಡಿಮೆ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಮೆಟ್ರೋ ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟು, ಮೆಟ್ರೋ ಕಡೆ ತಿರುಗಿ ನೋಡ್ತಾ ಇಲ್ಲ ಪ್ರಯಾಣಿಕರು. ಈಗಾಗಲೇ ಪ್ರಯಾಣಿಕರು ಕೂಡ ಒಂದು ಗಮನವನ್ನು ವಹಿಸ್ತಾ ಇಲ್ಲ BMRCL ಕಡೆಗೆ. ಪ್ರಯಾಣದ ದರ ಹೆಚ್ಚಳವಾಗಿದೆ. ದಿನದಿಂದ ದಿನಕ್ಕೆ ಮೆಟ್ರೋ ಪಾಸ್ ಕೇಳೋರೇ ಇಲ್ಲದಂತಾಗಿದೆ. ಕನಿಷ್ಠ ಪಕ್ಷ ಒಂದು 100 ಪಾಸ್ ಆದರೂ ಖರೀದಿ ಮಾಡ್ತಾ ಇದ್ರು ಪ್ರಯಾಣಿಕರು. ಆದರೆ ಈಗ 100 ಪಾಸ್ ಕೂಡ ಹೋಗ್ತಾ ಇಲ್ಲ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು.